ಅದರಲ್ಲಿ ಆ ವೈನಲ್ಲಿ ಯಾವ ಬೇಜಾರಿದೆಯಾ ನಿಮಗೆ? ಇಷ್ಟು ವರ್ಷ ಏನು ಅವ್ರಿಗೆ ಕಳಂಕನೇ ಇರಲಿಲ್ಲ, ಒಂದು ಆರೋಪ ಇರಲಿಲ್ಲ ಅವ್ರ ಮೇಲೆ, ಈಗ ಒಂದು ಸೈಟ್ ವಿಚಾರಕ್ಕೆ ಬಂದ್ಬಿಡ್ತು ಅಂತ. ಅದೇ ಮಾತಲ್ಲಿ ಹೇಳ್ತಾರೆ ಸ್ವಾಮಿ. ಆ ಸೈಟ್ನ ವಿಚಾರಕ್ಕೆ ಜನಗಳಿಗೆ ಭಾಳ ಬ್ರೇಸ್ ಆಗ್ಬಿಡ್ತು ನಮ್ಮ ಜನಗಳಿಗೆ. ಯಾಕೆ ಒಮ್ಮ ಹಿಂಗೆ ಮಾಡ್ತಾ ಅದೆಲ್ಲ ಬಲ್ಡಿಮಗ ನಮ್ಮ ಕೈಗೆ ಈಗ ಇನ್ನೂ ತಪ್ಪಿಸ್ಕೊಳಕ್ಕಲ್ಲ ಮರಿಗೂಡ ನಮ್ಮ ಅವನೇ ಇದಕ್ಕೆಲ್ಲ ಕಾರಣ. ವಿಶ್ವನಾಥ್ನವರು ಒಂದು ಮಾತು ಹೇಳಿದ್ರು, ನಮ್ಮ ಸಾಹೇಬರು ಉಲ್ಲಂಘ ಮಾಡಿಬಿಟ್ರು. ಅವ್ರ ಮಾತನ್ನ ಕೇಳಿಬಿಟ್ರೆ ಅವತ್ತು ಹೊಂಟೋಗೋದು ಗಾಳಿ ತೂರ್ಕೊಳ್ಳೋದ್ರ ಮೇಲೆ ಒಂದು ಚೂರು ಅಪೋದನೆ ಬರ್ತೀನಿಲ್ಲ. ವಾಪಸ್ ಕೊಟ್ಬಿಟ್ಟಿದ್ರೆ ಅವತ್ತೇ ಏಕ್ ನಂಗೆ ಗೊತ್ತಿಲ್ಲ, ಹೊರಗೆ ಹತ್ತಾಗ ವಾಪಸ್ ಹೋಗಿ ಅಂದ್ಬಿಟ್ರೆ ಹಂಗೂ ಹುಡ್ಸೋರು ಸೇರಿಯಾಗ ಅಂದನ ಅಂತ ಹಂಗೂ ತಗೊಬರೋರು ಹಿಂಗೂ ತರೋರು. ಈಗ ಮಾಡಲೇಬಾರ್ದಾಗ ಅನ್ನಿಸ್ತದ ಸೊನೆ. ಈಗ ನಾವು ವಾಪಸ್ ತಗೊಳ್ಳಿ ಅಂದ್ರಲ್ಲ, ಈಗ ಮಾಡಲೇಬಾರ್ದಾಗಿತ್ತು. ಅದೇ ಗಂಟೆ ನಡೆದು ಓದ್ಕೊಳ್ಳಿ ಬಂದಿರ್ಬಳ್ಳಿ ಅಂತ ಅಂದರೆ ವಾಪಸ್ಸೇ ಕೊಡಬಾರ್ದಿತ್ತು ಅಂತ ಇಟ್ಕೋಬೇಕಿತ್ತು. ಅದು ನನಗೆ ನಮ್ಮ ಅಭಿಪ್ರಾಯ. ಅವ್ರ ಅಭಿಪ್ರಾಯದಿಂದ ಏನಾದ್ದು ಹಾನಿ. ಆಗ ಈಗ ಒಂದು ನಮ್ಮ ಮೈನ್ನೆಲ್ಲ ನಮ್ಮ ಯಜಮಾನನೆಲ್ಲ ಭಾಳ ರೋಗವ್ರೆ ಎರಡು ಪಕ್ಷ, JDS BJP. ಅಂದ್ರೆ ಜೊತೆಗಿದ್ದವರೇ ಇವ್ರಿಗೆ ಈ ಪರಿಸ್ಥಿತಿ ಬರೋಕ್ಕೆ ಕಾರಣ ಅಂತ. ಈ ಜೊತೆಯಲ್ಲಿ ನಮ್ಗೆ ಅವರು ಎಲ್ಲ ಗೊತ್ತಾಗಲ್ಲೇ ಅವ್ರ ಹೆಸರು ಕೂಡ. ಅವನ ಜೊತೆಯಲ್ಲಿ ಉಂಡು ತಿಂದವ್ರೆ ನೆಂದರು ಕೆಡಿಬೇಕು ಅಂದ್ಕೊಂಡು ಹಚ್ಚೋಡಿಂದ ತೋರ್ಸ್ಕೊ ಬಂದ್ಬಿಟ್ರು. ವೈನ್ಗೆ ತೊಗೊಂಡಲ್ಲ ಇವಾಗ ಇದೇನಾದ್ರು ಅಂದ್ಬಿಟ್ಟಮ್ಮ. ಒಂದು ಸ್ಕೂಲ್ ಹುಡುಗರಿಂದ ಒಂದು ದೇವಸ್ಥಾನ ಕಟ್ಟಿದ್ರೆ ಹಳ್ಳಿಗಳು ಭಾಳ ಸಾಮಾನ್ಯ. ಅವರು ಇವರು ಅನ್ನೋಂಗಿಲ್ಲ, ಎಲ್ಲ ಜಾತಿಗಳು ಒಂದು ಅಲ್ಲೊಂದು ರಾಮಂದ್ರೆ ಕಟ್ಸ್ಕೊಟ್ಟ, ಬಿದ್ದಲ್ಲಿ ಉಕ್ಕರಿಗೆ ನಮಗೆ ಈ ದೇವಸ್ಥಾನ ಕಟ್ಸ್ಕೊಟ್ಟ, ಈ ಎಸ್ಸಿಗಳಿಗೆ ಆ ದೇವಸ್ಥಾನ ನಮ್ಮ ಒಂದು ಈ ಗ್ರಾಮೀಣದಲ್ಲಿ ಹೇಳಿ ಎಲ್ಲ ಜಾತಿಯವ್ರಿಗೆ ಕರ್ನಾಟಕದಲ್ಲಿ ಎಲ್ಲ ತಮ್ಮ ಮಾಡೋಣ ಒಂದು ತಮ್ಮ. ಇವಯ್ಯ ಆ ಕಾಂಗ್ರೆಸ್ ಹೋಗ್ತಾನಿಂದೆ ಇದು ಸುಮಾರು ಬೆಳ್ಕ 2 ಗಂಟೆ ಬಂದದ್ದು ಸುಣ್ಣಾಗೋಗಿತ್ತು. ಇದು ದಾಟಿ ಆಂಧ್ರ ಆ ಕಡೆನೂ ಮರ ಪೀಕ ಬಂದಿತ್ತು ಕಾಂಗ್ರೆಸ್ಸು. ಏನು ಮುಂದೇನಾದ ನೋಡ. ಅದೊಂದೇ ಬೇಜಾರು, ಇನ್ನೇನಿಲ್ಲ. ನಮ್ಮ ಎಂಥ ಭಾಳ ಉಂಡು ತಿಂದು ಬೆಳೆದವರೇ ಭಾಳ ಮೋಸ ಮಾಡ್ಬಿಟ್ಟು. ಅದರಲ್ಲಿ ಮೋಸ ಮಾಡಿದ್ರೆ ಒಕ್ಕಲಲ್ಲೂ ನಮ್ಮ ಮೈನ್ಗೆ ಆಸೆ ಆಗಿದ್ರು ಹಿಂದಿಂದು. ಎಲ್ಲೇ ಒಬ್ಬ ನಮ್ಮ ಈ ಊರಿನಲ್ಲಿ ಒಂದು 4 ಜನ, ಇನ್ನೊಂದು ಇಲ್ಲ 4 ಜನ, ಅದೆಲ್ಲ ನಾವು ಕಟ್ಕೊಳ್ಳಲ್ಲ. ಒಕ್ಕಲು ಕಂಡ್ರೆ ಭಾಳ ಪ್ರೀತಿ ಇತ್ತು, ಲಿಂಗಾಯತರು ಪ್ರೀತಿ ಇತ್ತು. ಈ ಎದುವಾಗ ಇವರು ಶಿವಬಸಪ್ಪನಂದು ನಿಂತ್ಕೊಂಡು ಮಚ್ಚುಣಿಯವನ ಒಳಗೆ ಆಯ್ಲಳ್ಳಿ ಗುಡ್ಸು ಅನ್ನೋರು ಇವ್ರು ಹೋದಾಗ ನಿಂತ್ಕೊಂಡ್ರು. ಅವ್ರೊಂದು 500 ರೋಡ್ ಕಿತ್ಕೊಂಡವ್ರೆ. ಆವತ್ತೇ ನಮ್ಮಯ್ಯ ಇಲ್ಲ. 257 ನಕ್ಕು ಬತ್ತಾ ಬೆಳಕ ಬಂದ. ಈಗೆಲ್ಲ ರಾಜೀನಾಮೆ ಕೊಡಬೇಕು ಅಂತಾರೆ, ನೀವೇನು ಹೇಳ್ತೀರಾ? ನಾವು ಆಗಲ್ಲ ಅಂತೀನಿ. ನಾವು ಕೊಡಬಾರ್ದು ಅಂತಲೇ ನಮ್ಮ ಎಲ್ಲ ದೇಶರು ಕೊಡಬಾರ್ದು ಅಂತಲೇ ಆಸೆ ಅದ. ಆ BJP ಅವರು JDSನವರೇ ಯಾರು ಅವನ ರಾಜೀನಾಮೆ ಕೊಡಿ ಅಂತ ಯಾರೂ ಹೇಳ್ತಾ ಇಲ್ಲ. ನೆಕ್ಸ್ಟ್ ಏನು ನೋಡಪ್ಪ ಅಭಿಪ್ರಾಯ. ಇವಿಷ್ಟು ಸಿದ್ದರಾಮಯ್ಯನವರ ಸಹಪಾಠಿಯಾಗಿದ್ದಂಥ ಕರಿಯಪ್ಪನವರ ಮಾತುಗಳಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು, ಜೊತೆಗಿದ್ದವ್ರಿಗೆ ಅವರ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚಡೋಲಿ, TV9 ಮೈಸೂರು.